Hello, hi everyone. This is Samir here from Agronomy Solutions. This is the finishing stage where we are lifting the machines today from Usama's estate. It was a pleasure working with him. I have never seen a youngster working with so enthusiasm, with so interest, passion, and you name today Usama ಇವತ್ತು ನಮಗೆ ಸೌದೆ ಬೇಕು ಮಿಷಿನ್ ಸಿಲ್ಟು ನಿಲ್ಲಲ್ಲ ನೀವು ಕಟ್ ಮಾಡಿಸ್ಕೊಡ್ಬೇಕು immediately. I mean his people are there. You name that, like Usama, will please help me as to give a pickup so that I have to lift up the diesel. Done. So it's a very rarest of rarest sites in the plantation field where he's probably 27 in the age of 27, so matured fellow who's handling HR very nicely, and he's into coffee trading and pepper trading also. So he's into a lot of other activities of agriculture. So I mean it was wonderful working with him, with a young chap, and it was my duty to make a video with him because most of the youngsters are like are losing the interest in agriculture, but this fellow is like he's totally involved in his day-to-day daily activities. He gets up early morning, he finishes his day late nights, so like he keeps on calling us. Any help you needed, financial help do you need, or like any help from the HRs do you need? I want the project to be completed very very fast. So for that, any help you need from our side, we are always there. So Usama, how was the project? ನೀವು ಹೇಳಿ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಾನು ಹೇಳಿದ್ದೀನಿ, ಎಷ್ಟು ವರ್ಷ ಆಯಿತು ನೀವು ತೋಟಕ್ಕೆ ಬಂದು? 4 ವರ್ಷ ಆಯಿತು. 4 ವರ್ಷ ಆಯ್ತು. 5 ವರ್ಷ ತೋಟಕ್ಕೆ ಫಸ್ಟ್ ಬಂದಿದ್ದ, ಬಿಸ್ನೆಸ್ಸಿಗೆ ಫಸ್ಟ್ ಬಂದಿದ್ದ? ತೋಟಕ್ಕೆ. ಸ್ವಲ್ಪ ಮುಂದ್ಗಡೆ ಬನ್ನಿ ರಮೇಶ್, ನಮ್ಮ ಮೈಕ್ ಇಲ್ಲ ಇವತ್ತು, ಅವರು ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ತಾರೆ. ತೋಟಕ್ಕೆ ಫಸ್ಟ್ ಬಂದು. ಓಕೆ. ಈಗ ನೀವು ಈ ಕೆರೆ 2 ಕೆರೆ ಮಾಡಿಸಿದ್ರಿ, ಏನು ನಿಮಗೆ ವಾಟ್ ಮೇಡ್ ಯು ದಟ್ ಲೈಕ್ ವಿ ಶುಡ್ ಇನ್ವೆಸ್ಟ್ ಆನ್ ವಾಟರ್ ಅಂತ ನಿಮಗೆ ಯಾಕೆ ಅನಿಸ್ತು? ಯಾಕಂದರೆ ಹೋದ ವರ್ಷ ನನಗೆ ಸ್ವಲ್ಪ ಜೋರಾಗಿ ಮಾತಾಡಿ. ಹೋದ ವರ್ಷ ನೀರು ಹೊಡೆಯೋ ಟೈಮಲ್ಲಿ ಫುಲ್ಲು ಡ್ರಾಟ್, ನಮಗೆ ಅಷ್ಟು ಸಾಕಾಗಿಲ್ಲ, ಏನೋ ಮಧ್ಯದಲ್ಲಿ ಮಳೆ ಬಂತು, ಒಂದು ರೌಂಡಿಗೆ ಫಿನಿಶ್ ಆಯಿತು, ಕೆರೆ ಮುಗೀತು, ಅಲ್ಲಿಗೆ ಫಿನಿಶು. ಬೋರ್ ಆನ್ ಮಾಡ್ಕೊಂಡು ಏನೋ ಬೋರಿಂದ ಹೆಂಗೋ ಆಗ್ತಾ ಇತ್ತು. ಸೊ ಈ ವರ್ಷ ಅದೇ ಸ್ವಲ್ಪ ಮಾಡಿಸ್ಬೇಕು. ಹೋದ ವರ್ಷನೇ ಇತ್ತು ಪ್ಲ್ಯಾನು, ಆದರೆ ಬೇರೆ ಯಾರಿಗೂ ಕರೆಸಿದ್ದೆ, ಒಳ್ಳೇದೇ ಆಯಿತು, ಅವ್ರು ಬರಲಿಲ್ಲ. ಯಾಕೆ ಒಳ್ಳೇದಾಯ್ತು? ಅವರು ಬಾರಿ ಇದ್ರಲ್ಲಿ ಹೇಳಿದ್ರು, ಅವ್ರು ಹೇಳಿದ ಇದರಲ್ಲಿ ಕೆಲಸ ಆಗ್ತಿರಲಿಲ್ಲ ಈ ಥರ. ಓಕೆ. ಆಮೇಲೆ ಸಮೀರ್ ಬೈದ್ ಕೆರೆ ಎಲ್ಲ ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲೆಲ್ಲ. ಓಕೆ. ಸಮೀರ್ ಬೈಗೆ ಒಂದು ಫೋಟೋ ಹಾಕಿ ಕಳಿಸಿದೆ, ಅವ್ರಿಗೆ ಫೋಟೋ ಕಳಿಸಿ ಅಂದಿದ್ರು. ಅವ್ರ ಹತ್ರ ಕಾಫಿ ಪ್ಲ್ಯಾಂಟ್ಸು, ಅರಕ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡಿದ್ದೆ, ಅವ್ರ ಫೋಟೋ ಕಳಿಸಿ ಅಂದಿದ್ರು. ಆಮೇಲೆ ಅವರು ಮತ್ತು ವೀರೇಶ್ ಬೈ ಬಂದು ಅಲ್ಲಿನ ಕೆರೆ ನೋಡಿ ಹಿಂಗೆ ಮಾಡೋಣ, ಇಷ್ಟೇ ಮಾಡಿಬಿಡಿ. ಈಗ ನಿಮಗೆ ಅನುಭವ ಆಗಿತ್ತು, ನೀವು ಬೇರೆಯವ್ರಿಗೆ ಕರೆಸಿದ್ರಿ, ಈ ಸಿಲ್ಟ್ ಎಲ್ಲ ನೋಡಿದ್ರು, ನಿಮ್ದು ಆ ಕಡೆ ಕೆರೆ, ಮನೆ ಹತ್ರದ ಕೆರೆನೂ ನೋಡಿದ್ರು. ಸೊ ನಿಮಗೆ ನಮ್ಮ ಮೇಲೆ ಡೌಟ್ ಇತ್ತು ಅಥವಾ ಇವ್ರು ಏನೋ ಹೇಳ್ತಾ ಇದ್ದಾರೆ ಸುಮ್ಮನೆ? ಯಾಕಂದ್ರೆ ನೀವು ಫಸ್ಟ್ ಹೇಳ್ಬಿಟ್ಟಿದ್ರಿ ಮಿಷಿನ್ ಎಲ್ಲಾದ್ರೂ ಮತ್ತೆ ಸಿಗಾಕೊಳ್ಳಿ ನಮ್ದಲ್ಲ. ಮಾಡೋಕ್ಕಿಂತ ಮುಂಚೆ ಸಮೀರ್ ಬೈ ಹೆಂಗಂದ್ರೆ ನನಗೆ ಕರ್ದಿ ರಾಡಿಗೆ ಕರ್ಕೊಂಡು ಹೋದ್ರು. ರಾಡಿಗೆ ಕರ್ಕೊಂಡು ಹೋಗಿ ನೋಡಿ ಹಿಂಗೆ ಮಾಡಿದೀವಿ ನಾವು, ನಾನೇನು ಹೇಳಿಲ್ಲ ಕರ್ಕೊಂಡು ಹೋಗಿ ಅಂತ. ಅವರೇ ನೋಡಿ ನಮ್ಮ ಕೆಲಸ ಹೆಂಗಿದೆ, ಹಿಂಗೆ ಪ್ರಾಮಿಸ್ ಮಾಡಿದ್ರು ವೀರೇಶ್ ಬೈ ಅವರು, ಇಷ್ಟೇ ದಿವಸ ಫಿನಿಶ್ ಮಾಡ್ಕೊಡ್ತೀನಿ ಅಂತ. ಮಳೆ ಬಂದರು, ಬೇರೆಯವರಾದರೆ ಮಳೆ ಬರ್ತಿದ್ರೆ ಇಟಾಚಿ ಕೆಳಗೆ ಇಳಿಸೋದು ಬಿಡಿ, 210 ಯಾವನು ಇಳಿಸೋದು ಇಲ್ಲ. ಬೇರೆಯವರಾದರೆ 140ನೇ ಇಳಿಯೋದು, ಇಲ್ಲಿ 70ನೇ ಇಳಿಯೋದು, 80ನೇ ಇಳಿಯೋದು ಅಂತ. ವೀರೇಶ್ ಬೈ ಮತ್ತು ಸಮೀರ್ ಬೈ ನೋಡ್ಬಿಟ್ಟು ಫಸ್ಟಿಗೆ ಹೇಳ್ಬಿಟ್ರು, ನಮಗೆ ಮರ ಕೊಟ್ಬಿಡಿ, ಅದು ಹೆಂಗಿದೆ ನಾನು ಮಾಡಿಕೊಡ್ತೀನಿ, ನಿಮಗೆ ಏನು ಒಂದು ನಮಗೆ ಟೆನ್ಷನ್ ಕೊಟ್ಟಿಲ್ಲ, ಏನೂ ಇಲ್ಲ, ಅದು ಕೊಡಿ ಇದು ಕೊಡಿ, ಹಿಂಗೆ ಆಗ್ತಿಲ್ಲ ಹಂಗೆ ಆಗ್ತಿಲ್ಲ ಅಂತ. ಸ್ವಲ್ಪ ಮುಂದೆ ನಮಗೇನಂದರೆ ಸಿಲ್ಟ್ ಎಲ್ಲ ಫುಲ್ ಕ್ಲೀನ್ ಆಯಿತು, ಟೇಬಲ್ ಫಿನಿಶ್ ಕೊಟ್ಟರು. ನಮಗೆ ಮಣ್ಣು ಹಾಕಕ್ಕೆ ಸ್ವಲ್ಪ ಜಾಗ ಇರಲಿಲ್ಲ, ಇಲ್ಲಾಂದ್ರೆ ಇನ್ನೂ ಡೆಪ್ತ್ ಆಗೋದು. ಮಣ್ಣು ಹಾಕಕ್ಕೆ ಜಾಗ ಇರಲಿಲ್ಲ, ಇಲ್ಲಾಂದ್ರೆ ಇನ್ನೂ ಡೆಪ್ತ್ ಆಗೋದು. ಸೊ ಫೈನ್, ನನಗೆ ಖುಷಿ ಆಯಿತು, ಐ ಆಮ್ ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈ ಆಯಿತಾ ನಿಮಗೆ ವರ್ಕಿಂದ? ಏನು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು? ಈಗ ನಿಮಗೆ 3 ಕೋಟಿ ನೀರು ಇಲ್ಲಿ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬೇಕು ಅಂತ ಹೇಳಿದ್ರಿ. ಈಗ ನಮಗೆ ಸ್ವಲ್ಪ ಶಾರ್ಟೇಜ್ ಬಂದಿದೆ. ಈಗ ನೀವು ಲೆಕ್ಕ ಹಾಕಿದ್ರಿ, ಈಗೆಲ್ಲ 1,25,000 ಶಾರ್ಟೇಜ್ ಆಯಿತು. ಸೊ ಆವ್ರೇಜ್ ಇನ್ನೊಂದು ಎಲ್ಲರೂ ಏನು ಬೇಕಂದ್ರೆ, ಬೇರೆಯವರೆಲ್ಲ ಈ ಮೇಲ್ಗಡೆ ಹೇಗೆ ಮೆಜರ್ಮೆಂಟ್ ಮಾಡ್ತಾರೆ. ಇವ್ರದ್ದು ಏನಂದ್ರೆ ಅದು ನಮಗೂ ಗೊತ್ತಿರಲಿಲ್ಲ. ಇವ್ರು ಬೇಕಾದ್ರೆ ನಮಗೆ ಇಲ್ಲ ಇಲ್ಲಿ ತನಕನೇ ಬರಬೇಕು ಅಂತ ಫಸ್ಟ್ ಅವರೇ ಹೇಳಿದ್ದು, ನಮಗೆ ಹೇಳ್ಕೊಟ್ಟಿದ್ದೆ ಅವರು. ಹಿಂಗಲ್ಲ, ಕೆಳಗಡೆಯಿಂದ ನಿಮಗೆ ಏನಿದೆ, ಮತ್ತೆ ಆ ಮಣ್ಣು ಹಾಕಿದ ಏರಿಯಿಂದ ಅಲ್ಲ, ನಿಮಗೆ ಇದರಿಂದ
ಸೊ ಬೇರೆಯವರೆಲ್ಲ ಕೇಳ್ತಾರೆ ಗಂಟೆ ಲೆಕ್ಕ ಮಾಡಿಸಿದ್ರೆ ಬಾರಿ ವರ್ತಲ್ಲ, ಯಾಕೆ ಅಡಿ ಲೆಕ್ಕ ಮಾಡಿಸ್ಬಾರ್ದು ಅಂತ. ಇವ್ರ ಹತ್ರ ಮಾಡಿಸಿದ್ರೆ ಏನಿಲ್ಲ, ನೋ ಲಾಸ್. ಯಾಕಂದ್ರೆ ಇವರು ಕೆಳಗಡೆಯಿಂದ ಮೆಜರ್ಮೆಂಟ್ ಮತ್ತೆ ಈಗ ಒಂದು ಇಡೀ ದಿವಸ ಇಲ್ಲೇ ನಿಂತಿರ್ತಾರೆ. ನಮ್ಮ ವೀರೇಶ್ ಬೈನು ಬರ್ತಾ ಇದ್ರು, ಸಮೀರ್ ಬೈನು ವಿಸಿಟ್ ಮಾಡ್ತಿದ್ದಾರೆ. ವೀರೇಶ್ ಬೇರೆ ಎಲ್ಲ ಕೆಲಸ ಬಿಟ್ಟು ನಮ್ದು ಫಸ್ಟ್ ಕೆಲಸ ಮಾಡಿದ್ರು. ಅದು ನನಗೆ ಖುಷಿ. ಏನಂದ್ರೆ ಸುಮಾರು ಪ್ರಾಜೆಕ್ಟ್ಗಳಿತ್ತು, ತಕ್ಷಣ ನಾನು ಬಂದ್ ಮಾಡಿಕೊಟ್ರು. ನಾನು ವೀರೇಶ್ ಏನ್ ಮಾತಾಡಿದ್ದು ಅಂದ್ರೆ, ಯು ಆರ್ ದ ಯಂಗಸ್ಟರ್, ವಿ ಹ್ಯಾವ್ ಟು ಸಪೋರ್ಟ್. ಫಸ್ಟ್ ಥಿಂಗ್ ಇಸ್ ದಟ್. ಸೆಕೆಂಡ್ ಥಿಂಗ್, ಈಗ ನಿಮಗೆ ಬೇರೆಯವರು ಬಂದ್ರು, ಈಗ ನಮ್ಮ ಕೋರ್ಟ್ಗೂ ಅವ್ರ ಕೋರ್ಟ್ಗೂ ಡಿಫ್ರೆನ್ಸ್ ಇತ್ತಾ? ಆಬ್ವಿಯಸ್ಲಿ ಇತ್ತು. ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ತನಕ ಹೇಳಿಲ್ಲ. ಸೊ ನಮ್ಮ ಕೋರ್ಟ್ಗೂ ಅವ್ರ ಕೋರ್ಟಿಗೂ ಇತ್ತು. ನನಗೆ ಏನು ಇನ್ಸ್ಪೈರ್ ಆಗಿದ್ದು ಅಂದರೆ ಉಸಾಮ, ಯು ಬೀಯಿಂಗ್ ಅನ್ ಯಂಗಸ್ಟರ್, ಸಿ ನಾನು ನಾಟ್ ಓನ್ಲಿ ಇವ್ರು ಬರೀ ಕೆರೆ ಮಾಡೋದಲ್ಲ. ಇವಾಗ ನೋಡಿ ಇಲ್ಲಿ ಬೇಕಂದ್ರೆ ಏನಿಲ್ಲ, ಅವ್ರು ಬಂದರು ಇದು ರೋಡ್ ಸರಿ ಇಲ್ಲ, ಇದು ಮಾಡ್ಕೊಡ್ತೀವಿ ನೋಡಿ, ಟ್ರಂಚ್ ವರ್ಕು ಮಾಡಿದ್ದಾರೆ, ಎಲ್ಲ ಇನ್ಕ್ಲೂಡ್. ಇದು ನೋಡಿ ಎಕ್ಸ್ಕ್ಲೇವೇಷನ್, ಇಲ್ಲಿ ಮಣ್ಣು ತೆಗ್ದಿದ್ದಾರೆ, ಮಣ್ಣು ತೆಗ್ದೆಲ್ಲ ಹಾಕಿದ್ದಾರೆ, ಇಲ್ಲಿ ಟ್ರಂಚ್ ಎಲ್ಲ ಮಾಡಿದ್ದಾರೆ, ಎಲ್ಲ ಇದರಲ್ಲೇ ಸೇರಿಸ್ಬಿಟ್ರು ಅವರು. ಇದಕ್ಕೇನು ಎಕ್ಸ್ಟ್ರಾ ಕೊಟ್ಟಿಲ್ಲ ಅವರು. ಕೆರೆ ಮಾಡೋದಂದ್ರೆ ಬರೀ ಕೆರೆ ಮಾಡಿ ಹೋಗೋದಲ್ಲ, ಅವೆಲ್ಲ ನೀರು ಎಲ್ಲಿ ಹೋಗಬೇಕು, ನಾಳೆ ಹೆಂಗಾಗುತ್ತೆ, 10 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ನನಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಫಸ್ಟ್ ಪ್ರಾಜೆಕ್ಟ್ ಅಂದ್ರೆ ಇದೆ, ಕೆರೆ ಹಾಕಿದ್ ನಾನು ಬಂದ್ಮೇಲೆ ಬೋರ್ಸ್ ಎಲ್ಲ ಓಡಿಸಿದ್ರೆ ಈಗ ಏನ್ ಹೇಳ್ತಾರೆ ಅನ್ನೋದಂದ್ರೆ ಇದೇ ಫಸ್ಟ್ ಪ್ರಾಜೆಕ್ಟ್. ನೋಡಿ ಅಲ್ಲಿ ನೋಡಿ, ಅಲ್ಲಿ ನೀರು ನಮಗೆ ಇದು ಜಲ ಬರ್ತಿದೆ ಅಂತ ಇದಾಗ್ಬೇಕಂತ ಅದೊಂದು ಪ್ಲಾನ್ ಮಾಡಿದ್ದಾರೆ. ಎಲ್ಲ ವಿಸಿಟ್ ಮಾಡಿದ್ವಿ, ಎಲ್ಲ ಖುಷಿ ಆದ್ರು. ಈಗ ಡ್ಯಾಡಿ ಮಮ್ಮಿ ಸ್ಯಾಟಿಸ್ಫೈಡ್ ಇದ್ದಾರಾ? ಸೊ the one what we have to learn from him is he is managing a huge estate of Robusta and Areca, where he has understood the importance of water. So the topic is we should try and we should not leave our estates to dry. So the intention is we should keep on trying instead of making our estates starved and dried. So this is the concept what we have to learn from this young kid. So he has given his feedback. Today we are leaving his estate. We are going to the next project. So congratulations Osama, and all the very best. Do well in the future. I have come up with a lot of hardships, but like you're doing it in a young age. Carry forward the same thing. Idikke munde tagondu hogi, and what all knowledge you have, please share with all your cousins irli, athwa your family image irli, athwa neighbors irli. So we should give something to the society. That is very important. So thank you one and all. We'll meet in the next vlog. Please, if people have not subscribed my videos, please go and press the bell button and subscribe my channel. Comment about the video so that I can improve myself. Please like the video. Keep sharing the videos. Thank you one and all.